ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದುಷ್ಟ ಕೆಟ್ಟ ಸ್ವಪ್ನಗಳ ಕಾಡಾಟ ಅಂತ ಹೇಳ್ತೀವಿ. ಈ ಸ್ವಪ್ನಗಳ ಕಾಡಾಟದಿಂದ ಮನುಷ್ಯನ ಜೀವನದ ಮೇಲೆ ಒಂಥರ ಮಾನಸಿಕವಾಗಿ ಹೊಡೆತ ಬಿದ್ದಂಗೆ, ಎಲ್ಲೋ ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ. ಸ್ವಪ್ನಗಳ ಕಾಡಾಟದಿಂದ ಕೆಟ್ಟ ಕೆಟ್ಟ ಕನಸುಗಳು ಕಾಣುವುದರಿಂದ ಮನುಷ್ಯನ ನೆಮ್ಮದಿ ಹಾಳಾಗ್ತದೆ, ಸುಖ ದಾಂಪತ್ಯ ಹಾಳಾಗ್ತದೆ. ಹೇಗೆ ಈ ಮಾನಸಿಕವಾಗಿ ಭಯದ ವಾತಾವರಣ ಶುರು ಆಗಿರುತ್ತೆ ಸ್ವಪ್ನಗಳ ಕಾಡಾಟದಿಂದ. ದೈಹಿಕವಾಗಿ ಮನುಷ್ಯ ಕುಗ್ತಾ ಇರ್ತಾನೆ, ಅವರಲ್ಲಿರುವಂಥ ಕಾನ್ಫಿಡೆಂಟ್ ಹಾಳಾಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಶುಭ ಸೂಚನೆ ಕೂಡ ಕಾಣುತ್ತೆ ಈ ಸ್ವಪ್ನಗಳಿಂದ. ಸ್ವಪ್ನಗಳ ಕಾಡಾಟದಿಂದ ಕೆಟ್ಟ ಫಲನೂ ಅನುಭವಿಸ್ಬೋದು, ಹಾಗೆ ಸ್ವಪ್ನಗಳ ಕಾಡಾಟದಿಂದ ಶುಭ ಸೂಚನೆಯೂ ಕಾಣುತ್ತೆ. ಆದರೆ ಸ್ವಪ್ನಗಳಲ್ಲಿ ಕಾಣುವಂಥ ವಸ್ತುಗಳ ಮೇಲೆ ಆಧರಿಸಬೇಕಾಗುತ್ತೆ ನಾವು ಶುಭ ಅಶುಭ ಫಲಗಳನ್ನು. ನೋಡಿ, ಶಾಸ್ತ್ರಗಳ ಪ್ರಕಾರ ಸ್ವಪ್ನಗಳಲ್ಲಿ ಕಾಣುವಂತಹ ವಿಚಾರಗಳನ್ನು ಒಂದು ಶಕುನ ಫಲ, ಅದೊಂದು ಶಕುನ ಫಲ ಅಂತ ಹೇಳಿ ಸ್ವಪ್ನಗಳಲ್ಲಿ ಯಾವ ವಸ್ತುಗಳನ್ನ ಕಾಣ್ತೀವಿ. ಇನ್ನು ಈ ಸ್ವಪ್ನಗಳಿಂದ ಕೆಲವೊಬ್ಬರಿಗೆ ಏನಾಗ್ತದೆ, ಈ ರಾತ್ರಿ ಗಾಬರಿಗೊಳ್ತಾರೆ. ಮಕ್ಕಳಾಯಿತು, ದೊಡ್ಡವರಾಯಿತು, ಏನೋ ಎಚ್ಚರಿಕೆಗೊಳ್ಳುವಂಥದ್ದು, ಭಯ ಆಗುವಂಥದ್ದು, ಅರ್ಧ ನಿದ್ದೆ ಆಗುವಂಥದ್ದು. ಒಂದು ಸಲ ಸ್ವಪ್ನಗಳಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರದೆ ಅವರು ಆರೋಗ್ಯ ಹಾಳಾಗುವಂಥದ್ದು. ಇನ್ನು ಕೆಲವೊಬ್ಬರು ನಗುವಂಥದ್ದು, ಸ್ವಪ್ನಗಳಲ್ಲಿ ಕಿರ್ಚಾಡುವಂಥದ್ದು, ಕೆಲವೊಬ್ಬರು ಅಳುವಂಥದ್ದು, ಇಂಥದ್ದೆಲ್ಲ ಕರ್ಕಶವಾಗಿ ಶಬ್ದ ಮಾಡುವಂಥದ್ದು, ಏನೋ ಒಂದು ಭಯ ಆಗಿ ಎದ್ದು ಕೂತ್ಕೊಳ್ಳುವಂಥದ್ದು, ಪಕ್ಕದಲ್ಲಿದ್ದವರಿಗೆ ಹಿಂಸೆ ಮಾಡುವಂಥದ್ದು ಸ್ವಪ್ನಗಳಿಂದ. ಇಂಥದ್ದೆಲ್ಲ ಕಾಡಾಟ ಆಗ್ತಾನೇ ಇರುತ್ತೆ. ನೋಡಿ, ಹೀಗೆಲ್ಲ ಕಾಡಾಟ ಆಗುವಂಥದ್ದು ಕೆಲವೊಬ್ಬರಿಗೆ ಅಂತಲ್ಲ, ಮನೆಯಲ್ಲಿರುವಂತಹ ಕಿರಿಯರಿಗೆ ಅಂದರೆ ಮಕ್ಕಳಿಗೆ, ಹಿರಿಯರಿಗೆ, ಹಾಗೂ ಈ ಸಂಸಾರಸ್ಥರಿಗೆ, ಮತ್ತು ಹೆಣ್ಣು ಮಕ್ಕಳಿಗೆ, ಹಾಗೂ ಈ ಬ್ರಹ್ಮಚಾರಿಯರಿಗೆ, ಕನ್ಯತ್ವದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ, ಗರ್ಭಿಣಿಯರಿಗೆ, ಹಾಗೆ ವಿಡೋಗಳಿಗೆ, ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ಕಾಡಾಟದ ಮುನ್ಸೂಚನೆಗಳು ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಅರಿವು ತಗೋಬೇಕು. ಅಥವಾ ತಜ್ಞರಲ್ಲಿ ಅಥವಾ ಹಿರಿಕರಲ್ಲಿ ಕೇಳಿ ಇಂಥ ಸ್ವಪ್ನಗಳು ಬಂದಾಗ ಅದ್ರ ಬಗ್ಗೆ ಜಾಗೃತಿ ತಗೋಬೇಕಾಗ್ತದೆ. ಯಾಕಂದರೆ ಸ್ವಪ್ನಗಳಲ್ಲಿ ಅಶುಭ ಫಲದ ಸಂಕೇತಗಳು ಯಾವುವೆಂದರೆ, ಸ್ವಪ್ನಗಳಲ್ಲಿ ಕಾಣುವಂಥ ವಸ್ತುಗಳು ಅಶುಭ ಫಲದ ಸಂಕೇತಗಳನ್ನ ಕೊಡ್ತವೆ. ಅವು ಯಾವುವೆಂದರೆ, ಮೊದಲು ಮನುಷ್ಯನಿಗೆ ಸ್ವಪ್ನಗಳಲ್ಲಿ ಸತ್ತ ಪ್ರಾಣಿಗಳು ಕಂಡರೆ ರಕ್ತ ಕಾಣುವಂಥದ್ದು, ಈ ಬೆಕ್ಕು ಸತ್ತೋಗಿರೋ ರೂಪದಲ್ಲಿ ಕಾಣುವಂಥದ್ದು, ಸರ್ಪ ಕಾಣುವಂಥದ್ದು, ಎಮ್ಮೆ ಸತ್ತೋಗಿರುವಂಥದ್ದು ರೂಪದಲ್ಲಿ ಕೋಣ ಕಾಣುವಂಥದ್ದು, ಹಂದಿ ಕಾಣುವಂಥದ್ದು. ಇಂಥದ್ದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈ ಸ್ವಪ್ನಗಳಲ್ಲಿ ಕಂಡಾಗ ಒಂದು ಅಶುಭ ಫಲದ ಸಂಕೇತ. ಯಾವುದೋ ಒಂದು ಮನೆಗೋ ಕುಟುಂಬಕ್ಕೋ ಏನಾದರೂ ಒಂದು ಗಂಡಾಂತರ ಬರುವಂಥದ್ದು, ಯಾವುದೋ ಒಂದು ಅವಘಡಗಳಾಗುವಂತಹ ಸಂಕೇತಗಳನ್ನ ಈ ಸ್ವಪ್ನಗಳ ಮುಖಾಂತರ ಇಂಥ ಪ್ರಾಣಿಗಳು ಕಾಣಿಸಿದ್ರೆ ಆ ತೊಂದರೆ ಅವರಿಗೆ ಕಾಣುವಂಥ ಸಂದರ್ಭ ಹೆಚ್ಚಿರ್ತದೆ. ಇನ್ನೂ ಕೆಲವೊಬ್ಬರಿಗೆ ಸ್ಮಶಾನ ಕಾಣುವಂಥದ್ದು, ಮರಣ ಹೊಂದಿದ ವ್ಯಕ್ತಿಗಳು ಶವ ಕಾಣುವಂಥದ್ದು, ಮತ್ತು ಉರಿಯುವಂಥ ಬೆಂಕಿ ಕಾಣುವಂಥದ್ದು, ಒಣಗಿದ ಮರಗಳು ಕಾಣುವಂಥದ್ದು, ಒಣಗಿದ ಮರಕ್ಕೆ ಬೆಂಕಿ ಹಚ್ಚಿರೋ ಥರ ಕಾಣುವಂಥದ್ದು, ರೋಗಗ್ರಸ್ತ ವ್ಯಕ್ತಿಗಳು ಕಾಣುವಂಥದ್ದು. ಇಂಥವೆಲ್ಲ ಏನಾಗ್ತದೆ, ಒಂದು ಮಾಂತ್ರಿಕತೆಯ ಸಂಕೇತ ಆಗಿರುತ್ತೆ. ಯಾವುದೋ ಒಂದು ತಂತ್ರ ಮಂತ್ರ ದುಷ್ಟರ ಕಾಡಾಟ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಾಗ್ತಾ ಇರ್ತದೆ. ಶತ್ರುಗಳಿಂದ ತಾಪತ್ರೆ ಇದೆ, ಅಂತಹ ಸಂಕೇತಗಳನ್ನ ಸ್ವಪ್ನಗಳ ಮುಖಾಂತರ ಇದು ತೋರಿಸ್ತವೆ. ಇದರಿಂದ ಕೂಡ ಮನುಷ್ಯ ಜರ್ಜರಿತನಾಗ್ತಾನೆ. ಇನ್ನು ಶುಭ ಸ್ವಪ್ನಗಳು, ಒಳ್ಳೆಯ ಶುಭ ಕಾರ್ಯಗಳು ಆಗ್ತದೆ. ಮುಂದೆ ಯಾವುದೋ ಒಂದು ವ್ಯಾಪಾರ ವ್ಯವಹಾರದಲ್ಲಿ ನೀವು ಅಭಿವೃದ್ಧಿ ಆಗ್ತೀರಾ, ಏನೋ ಒಂದು ಮನೆತನ ಕುಟುಂಬದಲ್ಲಿ ನಿರ್ಮಾಣಗಳಾಗ್ತಾ ಇರ್ತದೆ. ಇಂಥ ಫಲಗಳು ಕೂಡ ಕಂಡಾಗ ಶುಭ ಫಲಗಳು ಯಾವುವು, ಶುಭ ಸ್ವಪ್ನದ ಫಲಗಳು ಯಾವುವು ಅಂದರೆ, ಸ್ವಪ್ನಗಳಲ್ಲಿ ದೇವತೆಗಳನ್ನ ಕಾಣುವಂಥದ್ದು, ದೇವತೆಗಳ ದರ್ಶನ ಮಾಡುವಂಥದ್ದು, ಸಮುದ್ರ ಕಾಣುವಂಥದ್ದು, ನದಿಗಳನ್ನ ಕಾಣುವಂಥದ್ದು, ಹರಿಯುವಂಥ ನೀರು ಕಾಣುವಂಥದ್ದು, ಮುತ್ತೈದೆ ಕಾಣುವಂಥದ್ದು, ಹೂವಿನ ಗಿಡಗಳನ್ನು ಕಾಣುವಂಥದ್ದು, ಸಾಮೂಹಿಕ ಬ್ರಾಹ್ಮಣರನ್ನು ಕಾಣುವಂಥದ್ದು, ಗೋಮಾತೆಯನ್ನು ಕಾಣುವಂಥದ್ದು, ನೇಗಿಲು ಕಾಣುವಂಥದ್ದು. ಇವೆಲ್ಲ ಏನಪ್ಪ ಅಂದರೆ ಶುಭ ಸೂಚನೆ ಫಲಗಳು, ಏನೋ ಒಂದು ಶುಭ ಫಲ ಇದೆ. ಆದರೆ ದುಷ್ಟ ಸ್ವಪ್ನಗಳ ಕಾಡಾಟದಿಂದ ಕೆಲವೊಬ್ಬರಿಗೆ ಬಹಳ ಮಾನಸಿಕವಾಗಿ ದೈಹಿಕವಾಗಿ ನರಳುತ್ತಾ ಇರ್ತಾರೆ. ಒಂಥರ ಪೀಡೆ ಅಂಟಿರುತ್ತೆ. ನಿದ್ದೆ ಮಾಡಲಿಕ್ಕೇ ಭಯ ಪಡ್ತಾ ಇರ್ತಾರೆ. ಯಾವುದೋ ಒಂದು ಸ್ವಪ್ನ ಬಂದು ಇವತ್ತು ಕಾಡಾಟ ಮಾಡುತ್ತೆ, ಯಾವುದೋ ಒಂದು ಕಿರಿಕಿರಿ ಇವತ್ತಿದೆ ಅಂತ ಸ್ವಪ್ನಗಳ ಕಾಡಾಟದಿಂದ ಮನನೊಂದಿದ್ದರೆ ಅವರು ಈ ಸ್ವಪ್ನಗಳ ಕಾಡಾಟಕ್ಕೆ ವಿಶೇಷವಾಗಿರುವಂತಹ ಒಂದು ಪರಿಹಾರ ಇರ್ತದೆ. ಬಹಳ ಸರಳವಾಗಿರ್ತದೆ.
ಪ್ರತಿಯೊಬ್ಬರು ಕೂಡ ಸ್ವಪ್ನಗಳ ಕಾಡಾಟಕ್ಕೆ ಪ್ರತ್ಯಕ್ಷವಾಗಿ ನರಳಿರ್ತಾರೆ ಕೆಲವೊಮ್ಮೆ. ಅಂಥದ್ದಕ್ಕೆ ದೈವ ದೇವಸ್ಥಾನಗಳ ಪೂಜೆ ಪುನಸ್ಕಾರಗಳಿಂದನೋ ಅಥವಾ ಕೆಲವೊಂದು ವನಸ್ಪತಿಗಳಿಂದ ವಿಶೇಷ ಪರಿಹಾರ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತಹ ಭುಜಪತ್ರೆ ತೊಗೊಂಬರಬೇಕು. ಅದ್ರ ಜೊತೆ ಅಷ್ಟಗಂಧ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇನ್ನೊಂದು ಬಹಳ ವಿಶೇಷವಾಗಿರುವಂಥದ್ದು ಗುಗ್ಗಳದ ಧೂಪ, ಅದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇಷ್ಟನ್ನು ನೀವು ತೊಗೊಂಡು ಬನ್ನಿ. ಸ್ವಪ್ನಗಳ ಕಾಡಾಟಕ್ಕೆ ಏನು ಪರಿಹಾರ ಮಾಡ್ಕೋಬೇಕು? ಭುಜಪತ್ರೆಯ ಮೇಲೆ ಒಂದು ಏನಿದೆ ದೈವಾನುಷ್ಠಾನ ಇರುವಂತಹ ಏನಪ್ಪ ಒಂದು ಬೀಜಾಕ್ಷರ ಇರುವಂಥದ್ದು ಐಂ ಹ್ರೀಂ ಶ್ರೀಂ, ಐಂ ಹ್ರೀಂ ಶ್ರೀಂ, ಐಂ ಹ್ರೀಂ ಶ್ರೀಂ, ಐಂ ಹ್ರೀಂ ಶ್ರೀಂ. ಈ ಬೀಜಾಕ್ಷರನ ನೀವು ಭುಜಪತ್ರೆಯ ಮೇಲೆ ಬರೀಬೇಕಾಗ್ತದೆ. ಬರ್ಕೊಳ್ಳಿ. ಐಂ ಹ್ರೀಂ ಶ್ರೀಂ, ಐಂ ಹ್ರೀಂ ಶ್ರೀಂ. ಈ ಬೀಜಾಕ್ಷರನ ನೀವು ಭುಜಪತ್ರೆ ಮೇಲೆ ಬರೆದು ಹಾಗೆ ಗ್ರಂಥಿ ಅಂಗಡಿಯಲ್ಲಿ ಒಂದು ತಾಯ್ತನ ನೀವು ತೊಗೊಂಬನ್ನಿ. ಒಂದು ತಾಮ್ರದ ತಾಯ್ತ ಅಥವಾ ಸಿಲ್ವರ್ದು ತಾಯ್ತಗಳು ಸಿಗ್ತವೆ, ಸಿಲ್ವರ್ ಕೋಟಿಂಗ್ ಇರುವಂಥದ್ದು ಅಥವಾ ಗೋಲ್ಡ್ ಕೋಟಿಂಗ್ ಇರುವಂಥ ತಾಯ್ತಗಳು ಗ್ರಂಥಿ ಅಂಗಡಿಯಲ್ಲಿ ಸಿಗ್ತವೆ. ಈ ಭುಜಪತ್ರೆ ಮೇಲೆ ಈ ಬೀಜಾಕ್ಷರ ಬರೆದ ನಂತರ ಆ ಭುಜಪತ್ರನ ಸುರುಳಿಯಾಗಿ ಸುತ್ತಿ ಅದರೊಳಗೆ ಹಾಕಿ. ಅದರಲ್ಲಿ ಅಶ್ವಗಂಧದಿಂದ ಬರೀಬೇಕು ಬೀಜಾಕ್ಷರ, ಮರಿಬೇಡಿ. ಭುಜಪತ್ರೆಯ ಮೇಲೆ ಅಶ್ವಗಂಧದಿಂದ ಐಂ ಹ್ರೀಂ ಶ್ರೀಂ ಎಂಬುವಂತಹ 3 ಬೀಜಾಕ್ಷರಗಳನ್ನು ಬರೆದು ಅದನ್ನು ಸುರುಳಿ ಸುತ್ತಿ ತಾಮ್ರದ ತಾಯ್ತದಲ್ಲಿ ನೀವು ಹಾಕಿ ಗುಗ್ಗಳದ ಧೂಪ, ಗುಗ್ಗಳದ ಧೂಪ, ಈ ಗುಗ್ಗಳದ ಧೂಪವನ್ನು ಅದನ್ನು ಹಾಕಿ ಅದನ್ನು ಪ್ಯಾಕ್ ಮಾಡಿ ಯಾರಿಗೆ ಸ್ವಪ್ನಗಳಿಂದ ಕಾಡಾಟ ಆಗ್ತಾ ಇದೆ, ಯಾರು ಸ್ವಪ್ನಗಳಿಂದ ನೊಂದಿದ್ದಾರೆ, ನರಳುತ್ತಾ ಇದ್ದಾರೆ, ಚಿತ್ರ ವಿಚಿತ್ರವಾಗಿ ಸ್ವಪ್ನಗಳು ಮಾನಸಿಕವಾಗಿ ದೈಹಿಕವಾಗಿ ನರಳಿಸ್ತಾ ಇದೆ ಅನ್ನೋರು ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಇದನ್ನು ಮಲಗಿ ಸ್ವಪ್ನಗಳ ಕಾಡಾಟ ದೂರ ಆಗುತ್ತೆ. ಸುಖ ನಿದ್ರೆ ನಿಮ್ಮದಾಗ್ತದೆ. ಮಾನಸಿಕವಾಗಿ ದೈಹಿಕವಾಗಿ ನೀವು ಸದೃಢ ಇರ್ತೀರ. ಭಯದ ವಾತಾವರಣ ದೂರ ಆಗುತ್ತೆ. ಹಾಗೂ ಇಂಥ ಅಶುಭ ಫಲದ ಸ್ವಪ್ನಗಳ ಕಾಡದಿಂದ ಅಶುಭ ಫಲ ಸಿಗೋದು ಕೂಡ ನಿಮಗೆ ದೂರ ಆಗುತ್ತೆ. ಬಹಳ ನೆಮ್ಮದಿಯಾಗಿ ನೀವು ಜೀವನ ಕಳೀಬೋದು. ಸ್ವಪ್ನಗಳ ಕಾಡಾಟದಿಂದ ಮನನೊಂದಿದ್ದರೆ ಇವತ್ತಿನ ದಿನವೇ ಈ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ. SR ಕನ್ನಡ TV ಚಾನಲ್ಗೆ ನಾವು ಇನ್ನೊಮ್ಮೆ ಸ್ವಾಗತ ಕೋರ್ತಾ ನಿಮ್ಮನ್ನು ಬೀಳ್ಕೊಡ್ತೇವೆ. ಹಾಗೆ ಈ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳನ್ನ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಮತ್ತು ಸೂಕ್ತವಾದ ಪರಿಹಾರ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಬಹುದು, ವಿಮರ್ಶೆ ಮಾಡ್ಬೋದು, ನಿಮ್ಮ ಸಮಸ್ಯೆಗೆ ಪರಿಹಾರ ತಗೋಬೋದು. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನ ಸುಖಿನೋ.